ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಸೈಟ್ ಹತ್ರ ಬಂದಿದೆ. ನೋಡ್ತಾ ಇರ್ಬೋದು ವೆದರ್ ಯಾವ ರೀತಿ ಇದೆ ಅಂತ ಹೇಳಿ. ಫುಲ್ಲು ಮಂಜು ಕವಿದ ವಾತಾವರಣ, ಹಾಗೆ ಕಾಫಿ ಹೂ ಕೂಡ ಹುಟ್ಟಿದೆ ನೋಡ್ಬೋದು. ಹಸಿರು ಗಿಡಗಳ ಮೇಲೆ ಬಿಳಿ ಬಣ್ಣದ ಹೂಗಳು. ಈಗ ಟೈಮ್ ಬಂದು 8 ಗಂಟೆ ಆಗಿದೆ. 8 ಗಂಟೆ ಇದ್ರೂ ಕೂಡ ಈ ರೀತಿ ಮಂಜು ಬೀಳ್ತಾ ಇದೆ. ಅದಕ್ಕೋಸ್ಕರನೇ ಮಂಜಿನ ನಗರಿ ಅಂತ ಕರೆಯೋದು ಕೊಡಗುನ. 2 months ಬ್ಯಾಕ್ ನಮ್ಮ ಮ್ಯಾಕ್ಸ್ ಜೊತೆ ಈ ಡಾಗ್ನ ಕ್ರಾಸಿಂಗ್ ಮಾಡಿಸಿದ್ರು. ಈಗ ಬಂದು ಈ ಡಾಗ್ ಮರಿ ಹಾಕಿದೆ. ಬೆಳಗ್ಗೆ ವಿಡಿಯೋ ಕಳಿಸಿ ಮರಿ ಹಾಕಿದೆ ಅಂತ ಹೇಳಿದರು. ಟೋಟಲ್ 8 ಮರಿ ಹಾಕಿದೆ. ಇದರಲ್ಲಿ 5 ಗಂಡು ಮರಿ ಹಾಗೆ 3 ಹೆಣ್ಣು ಮರಿಗಳಿದೆ. ನಿಮಗೊಂದು ವೇಳೆ ಮ್ಯಾಕ್ಸ್ ಪಪ್ಪಿಗಳು ಬೇಕಿತ್ತು ಅಂತ ಹೇಳಿದ್ರೆ ಬುಕ್ಕಿಂಗ್ ಓಪನ್ ಇರುತ್ತೆ. ನೀವು ಬುಕ್ಕಿಂಗ್ನ ಮಾಡ್ಕೊಂಡು ಪಪ್ಪಿಗಳನ್ನ ತೊಗೋಬಹುದು. ಇನ್ನೂ ನಿಮಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ಈ ಒಂದು ಕಿಟಕಿನ ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿದ್ದೆ. ಸೊ ಅದನ್ನು ಇವತ್ತು ಚೇಂಜ್ ಮಾಡೋದಕ್ಕೆ ಬಂದಿದ್ದಾರೆ. ಹಳೆ ಕಿಟಕಿನ ತೆಗೆದು ಈಗ ಹೊಸ ಕಿಟಕಿನ ಹಾಕಿದ್ದಾರೆ. ಸೊ ಅದು ಸಿಂಗಲ್ ಪೋರ್ಷನ್ ಇತ್ತು, ಇದು ಬಂದು 3 ಪೋರ್ಷನ್ ಇದೆ, ನೋಡ್ತಾ ಇರ್ಬೋದು. ಹಾಗೆ ಇವತ್ತಿಂದ ಪ್ಲಾಸ್ಟ್ರಿಂಗ್ ಕೆಲಸ ಸ್ಟಾರ್ಟ್ ಆಗಿದೆ, ನೋಡ್ತಾ ಇರ್ಬೋದು. ಇವರು ಬಂದು ಹಿಂದಿಯವರು, ಕೋಲ್ಕತ್ತಾದಿಂದ ಬಂದಿರೋದಂತೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾಯಿದ್ದಾರೆ. ತುಂಬ ಜನ ಲಾಂಗ್ ವೀಡಿಯೋ ಮಾಡಿ ಅಂಥೇಳಿ ಕಮೆಂಟ್ ಮಾಡ್ತಾಯಿದ್ದೀರಿ. ಮನೆ ಕೆಲಸ ನಡೀತಿರೋದ್ರಿಂದ ಟೈಮ್ ಇಲ್ಲ, ಹಾಗಾಗಿ ಲಾಂಗ್ ವೀಡಿಯೋಗಳನ್ನ ಮಾಡೋದಕ್ಕಾಗ್ತಾಯಿಲ್ಲ. ಶಾರ್ಟ್ ವೀಡಿಯೋಗಳು ಈ ರೀತಿ ಮಾಡ್ತಾಯಿದ್ದೀನಿ ಅಷ್ಟೇ. ನಮ್ಮ ಪಕ್ಕದ ಮನೆ ಒಂದು ಪೊಮೋರಿಯನ್ ತೋಟದೊಳಗೆ ಬೊಗಳ್ತಾ ಇತ್ತು. ಏನಂತ ಹೇಳಿ ನೋಡಿದ್ರೆ ಹಾವಿಗೋಸ್ಕರ ಬೊಗಳ್ತಾ ಇತ್ತು. ನೋಡ್ತಾ ಇರ್ಬೋದು ಯಾವ ರೀತಿ ಹಾವು ಅಂಥೇಳಿ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ. ತುಂಬ ಹೊತ್ತು ಇದೇ ರೀತಿ ಮಾಡ್ತಾ ಇತ್ತು. ಲಾಸ್ಟಿಗೆ ನಾನೇ ಓಡಿಸ್ಬಿಟ್ಟೆ ಹಾವನ್ನ. ಇಲ್ಲ ಅಂತ ಹೇಳಿದರೆ ಆ ನಾಯಿಗೆ ಕಚ್ಚಿ ಆ ನಾಯಿ ಸಾಯುವಂಥ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಹಾವನ್ನ ಆ ಕಡೆ ಓಡಿಸ್ಬೇಕಾಯಿತು. ನೆಕ್ಸ್ಟು ಇಲ್ಲಿ ಕೆಲಸ ಮಾಡೋರಿಗೆ ಕಾಫಿ ಹಾಗೆ ಬಿಸ್ಕೆಟ್ನ ತೊಗೊಬಂದೆ. ಬೆಳಗ್ಗೆ ಸಂಜೆ ಕಾಫಿ ಹಾಗೆ ಬಿಸ್ಕೆಟ್ನ ಇವರಿಗೆ ಕೊಡಬೇಕು. ಫೈನಲಿ ನಮ್ಮ ಹುಂಜ ಏನಿದೆ ಅದನ್ನು ತೊಗೊಬಂದ್ವಿ ಮನೆಗೆ. ಸೊ ಇದು ಸಿಕ್ಕಿರಲಿಲ್ಲ ಅವತ್ತು ಮನೆ ಶಿಫ್ಟ್ ಮಾಡುವಾಗ, ಹಾಗೆ ಅಲ್ಲೇ ಇತ್ತು, ಮರದ ಮೇಲೆ ಕೂತ್ಕೊಂಡಿತ್ತು ಅಂಥೇಳಿ ಕೈ ಸಿಕ್ಕಿರಲಿಲ್ಲ. ಕೊನೆಗೆ ಹೇಗೋ ಮಾಡಿ ಇಟ್ಕೊಂಡು ಮನೆಗೆ ತೊಗೊಬಂದು ನಮ್ಮ ಡಾಗ್ ಕೇಜ್ನಲ್ಲೇ ಹಾಕಿದ್ದೀನಿ. ಸಂಜೆ ನಮ್ಮ ಝೆನ್ನ ಆಟ ಆಡೋದಕ್ಕೋಸ್ಕರ ಬಿಟ್ಟಿದ್ದೆ. ಸುತ್ತ ಕಾಂಪೌಂಡ್ ಇದೆ, ಹಾಗಾಗಿ ಫ್ರೀಯಾಗಿ ಬಿಡ್ಬೋದು. ಅಕ್ಕಪಕ್ಕದ ಮನೆ ಹುಡುಗರು ಎಲ್ಲ ಬಂದು ಚಿಕ್ಕ ಮಕ್ಕಳು ನಮ್ಮ ಝೆನ್ನ ಆಟ ಆಡಿಸ್ತಾಯಿದ್ರು. ಇವಳು ಬಂದು ಫ್ರೆಂಡ್ಲಿ ಇರೋದ್ರಿಂದ ಅವ್ರ ಹತ್ರ ಎಲ್ಲ ಹೋಗಿದ್ಲು. ಅವರು ಕಿವಿ ಇದನ್ನೆಲ್ಲ ಹಿಡ್ಕೊಂಡು, ಕಿವಿ ಉದ್ದ ಇದೆಯಲ್ಲ ಹಾಗಾಗಿ ಅದನ್ನೇ ನೋಡ್ತಾಯಿದ್ರು. ಆಟ ಎಲ್ಲ ಮುಗಿದ್ಮೇಲೆ ಇವರಿಗೆ ಊಟನ ಕೊಟ್ಟೆ. ಇವತ್ತು ಬಂದು ಮೊಸರನ್ನ ಕೊಟ್ಟೆ. ಮೊಸರನ್ನ ಕೊಡೋದ್ರಿಂದ ಈಗ ತುಂಬ ಬಿಸಿಲು ಜಾಸ್ತಿ ಇರೋದ್ರಿಂದ ಡಿಹೈಡ್ರೇಟ್ ಆಗೋದಿಲ್ಲ ಅಷ್ಟು ಬೇಗ. ಸ್ವಲ್ಪ ವಾಟರ್ನ ಜಾಸ್ತಿ ಹಾಕ್ಕೊಡಿ. ಇವತ್ತು ಸಂಜೆ ಸೂರ್ಯ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದ್ದ, ನೋಡ್ಬೋದು ಮರಗಳ ಮಧ್ಯದಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂಥೇಳಿ. ಒಂದು ಮರದಲ್ಲಿ ಒಂದು ಹಣ್ಣು ಕಾಣೋ ರೀತಿ ಕಾಣಿಸ್ತದೆ. ಇವತ್ತು ಸಂಜೆ ನಮ್ಮ ಊರ ದೇವಸ್ಥಾನದಲ್ಲಿ ಪೂಜೆ ಇತ್ತು, ಹಾಗಾಗಿ ದೇವಸ್ಥಾನಕ್ಕೆ ಬಂದಿದ್ದೆ. ಊಟ ಕೂಡ ಇಲ್ಲೇ ಇತ್ತು. ಇಲ್ಲೇ ಊಟ ಮುಗಿಸಿ ಇವತ್ತಿನ ದಿನನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.